ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16 ವಾರ ಕಳಿತಾ ಬಂತು. ಮತ್ತೆ 16 ವಾರ ಸಾಟರ್ಡೆ ಫ್ರೈಡೆ ಬಂತು ಅಂದ್ರೆ ಗೊತ್ತೇ ಇರ್ತಾರೆ ಕಳಪೆ ಯಾರು, ಉತ್ತಮ ಯಾರು, ಈ ವಾರದ ಕ್ಯಾಪ್ಟನ್ ಯಾರು ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಖಂಡಿತವಾಗ್ಲೂ ನಾನು ಮುಂಚೆನೆ ಅಪ್ಡೇಟ್ ಕೊಟ್ಟಿದ್ದೆ. ಏನಂತ, ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ದು ಯಾರು ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೀಸನ್ 11ರಲ್ಲಿ ಅಂತ, ಅದು ಕೂಡ ಉತ್ತಮ, ಕಳಪೆ ಯಾರು ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಎಲ್ಲರ ಹೆಸರು ನಮ್ಮ ಮಂಜಣ್ಣ ಹೆಸರು ತಗೊಂಡಿದ್ದಾರೆ ಕಳಪೆಗಾಗಿ. ಕಳಪೆ ಅಲ್ಲಿ ಯಾರು ಇಲ್ಲ ಅಂದ್ರೆ ನನ್ನ ಪ್ರಕಾರ ಕಳಪೆ ಈ ವಾರದ ಕಳಪೆ ಅಂದ್ರೆ ರಜತ್ ಅವರು. ಒಂದು ಟಾಸ್ಕ್ ಆಡಿಲ್ಲ, ಉಸ್ತುವಾರಿ ಕೊಟ್ಟಿದ್ರು, ಅದನ್ನೂ ಸರಿ ಮಾಡಿಲ್ಲ. ಕಳಪೆದ ಸರಿಯಾದ ರೀಸನ್ ಅಂದ್ರೆ ಅದು ನಮ್ಮ ರಜತ್ ಸರ್ ಹೋಗ್ತಾರೆ. ಇನ್ನ ಎಲ್ಲರೂ ಹೆಸರು ಹೇಳಿದ್ ಮಾತ್ರ ಅಂದನೆ ಮಂಜಣ್ಣ ಕಳೆದೋಗ್ತಾ ಇದ್ದಾನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಾರ ಟಾಸ್ಕ್ ಚೆನ್ನಾಗಿ ಆಡಿದಾನೆ. ಸ್ವಲ್ಪ ಎಡವಟ್ ಆಯ್ತಲ್ಲಿ, ಅವ್ರ ಗ್ರೇ ಏರಿಯಾ ಕಂಡ್ಕೊಳಕ್ ಆಗ್ಲಿಲ್ಲ. ನಮ್ಮ ಮೋಕ್ಷತಾ ಮೇಡಮ್ ಅವ್ರು ಹೇಳ್ತಾರೆ ಏನಂತ, ನಿಮ್ಮಿಂದ ಗಾಯ ಆಯ್ತಂತ. ಗಾಯ ಆಗೋರು ಟಾಸ್ಕ್ ಆಡಕ್ ಹೋಗಿದ್ರೆ ಆರಾಮಾಗಿ ಚೇರ್ ಮೇಲೆ ಸೋಫಾ ಮೇಲೆ ಕುತ್ಕೊಂಡಿದ್ರೆ ಆಗೋಗದಮ್ಮ. ಸುಮ್ನೆ ಟಾಸ್ಕ್ ಆಡಿ ಕೈಯೆಲ್ಲ ಗಾಯ ಹಾಕಿ ಮಾಡ್ಕೊಂಡ್ರೆ. ಈಗ ನೀವು ಈ ವಾರ ನಿಮ್ಗೆ ಹೆಸರು ಬಂದಿದೆ ಏನಂತ, ಟಾಸ್ಕ್ ಎಲ್ಲ ಚೆನ್ನಾಗ್ ಆಡಿದ್ರು ಮೋಕ್ಷತಾ ಅಂತ. ಅಲ್ಲಿ ಅದ್ರಲ್ಲೂ ಮಂಜಣ್ಣ ಪಾತ್ರನೂ ಇದೆ. ಅದ್ ಬಿಟ್ಬಿಟ್ಟು ನನ್ ಗಾಯ ಆಯ್ತಂತ ಕಳಪೆ ಕಡೆದಲ್ಲಿ ಹೋಗ್ಬೇಡ. ನಿಮ್ ಆಟ ಸರಿ ಇಲ್ಲ, ಇನ್ನೂ ಏನು ರೀಸನ್ಸ್ ಕೊಟ್ಟೆ ಚೆನ್ನಾಗಿರುತ್ತೆ. ನಿಮ್ಮಿಂದ ಗಾಯ ಆಯ್ತು ಅನ್ನೋದು ತುಂಬಾ ಇದು ಸಿಲ್ಲಿ ರೀಸನ್ ಎಲ್ಲ ಆಗುತ್ತೆ. ಯಾಕಂದ್ರೆ ನೀವು ಟಾಸ್ಕ್ ಆಡದೆ ಇದ್ದು ಹೋಗಿದ್ರೆ ನಿಮ್ ಗಾಯನ ಆಗ್ತಿಲ್ಲ, ನಿಮ್ಗೆ ಒಳ್ಳೆ ಹೆಸರು ಬರ್ತಿರ್ಲಿಲ್ಲ. ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಂಜಣ್ಣ ಹೆಸರು ತಗೊಂಡಿದ್ದಾರೆ. ನಮ್ಮ ರಜತ್ ಅವರಂತೂ ನೀವು ಆಟ ನೋಡ್ತಿದ್ರೆ ನಂಗೆ ಹುಚ್ಚೋದ್ದೇ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಇಷ್ಟು ದಿನ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದ್ರು, ಕಿಚ್ಚ ಸರ್ ಎಲ್ಲ ಬಂದ್ರು, ಆಟ ಆಡ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ, ಟಿಕೆಟ್ ಟು ಫೈನಲ್ ಟಾಸ್ಕ್ ಇದೆ ಅಂತ ಹೇಳಿದಾಗ ಎಲ್ಲರೂ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ. ಕೇವಲ ಮಂಜಣ್ಣ ಅಂತ ಮಾತ್ರ ಅಲ್ಲ, ಎಲ್ಲರೂ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಮೋಕ್ಷತಾ ಆಗಿರ್ಬೋದು, ಏನಪ್ಪಾ ಪ್ರತಿಯೊಬ್ರು ಅಲ್ಲಿ ಹನುಮಂತವ್ರನ್ನ ಬಿಟ್ರೆ ಎಲ್ಲರೂ ರಿಯಾಕ್ಟ್ ಮಾಡಿದ್ದು ಅದೇ ರೀತಿನೇ, ಭವ್ಯ ರೀತಿ ಅಂತ ಒಳ್ಳೆ ಹುಚ್ಚು ತರ. ಆದ್ರೆ ಟಾಸ್ಕ್ ಆಡ್ಬೇಕಾದ್ರೆ ಆ ರೀತಿ ಮೆಂಟಲಿ ಆಡ್ತಾ ಇದ್ರು. ಯಾಕಂದ್ರೆ ಅವ್ರು ಹೇಳ್ಕೊಂಡಿದ್ದಾರೆ ನಾನು ಈ ರೀತಿ ಆಡ್ತಾ ಇರ್ಲಿಲ್ಲ, ಈ ರೀತಿ ಆಡಕ್ಕೆ ನನ್ ಮೇಲೆ ನನಗೆ ಅಸಹ್ಯ ಆಗುತ್ತೆ ಅಂತ ತ್ರಿವಿಕ್ರಮ್ ಹೇಳ್ಕೊಂಡಿದ್ದಾರೆ, ಮಂಜು ಹೇಳ್ಕೊಂಡಿದ್ದಾರೆ, ಭವ್ಯಗೌಡ ಹೇಳ್ಕೊಂಡಿದ್ದಾರೆ. ಆ ರೀತಿ ಆಗಿರುತ್ತೆ ಟಾಸ್ಕ್ ಆದಾಗ. ಎಲ್ಲರೂ ಕಳಪೆ ಮಾಡಿ ಕಳಪೆ ಕೊಟ್ಟು ಮಂಜಣ್ಣ ಕಳಿಸಿದ್ದಾರೆ. ಇನ್ನ ಈ ವಾರದ ಉತ್ತಮ ಯಾರಂತ ಹೇಳೋದಾದ್ರೆ, ಮೊದಲೇ ಹೇಳಿದೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ದಿರೋದು ಹನುಮಂತ್ ಅವರು. ಅದಾದ ಕಾರಣ ಈ ವಾರದ ಉತ್ತಮ ಅವರಿಗೆ ಸಿಗ್ಬೋದು, ಇಲ್ಲ ನಮ್ಮ ಮೋಕ್ಷಿತ್ ಅವರಿಗೆ ಈ ವಾರದ ಉತ್ತಮ ಸಿಗ್ಬೋದು ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಸ್ವಲ್ಪ ನಮ್ಮ ಬಕೆಟ್ ರಾಜ ಇದನ್ನಲ್ಲ, ಯಾರು ನಮ್ಮ ರಜತ್ ಅವರು, ಸ್ವಲ್ಪ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಬಹುದು. ಹನುಮಂತ್ಗೆ ಅಂತ ಬಂದಾಗ ಮಂಜಣ್ಣ, ಧನರಾಜು, ಗೌತಮಿ ಕೊಟ್ರೆ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಓಟ್ ಹೋಗಿರ್ಬೋದು ಅನ್ಸುತ್ತೆ. ಆದ ಕಾರಣ ಇಲ್ಲ ಹನುಮಂತ ಆಗಿರ್ತಾರೆ, ಇಲ್ಲ ಮೋಕ್ಷಿತ್ ಅವರಾಗಿರ್ತಾರೆ ಈ ವಾರದ ಉತ್ತಮ. ಭವ್ಯಗೌಡ ಕೂಡ ಕೊಡ್ಬೋದು, ಬಟ್ ಭವ್ಯಗೌಡನ ಮೋಕ್ಷಿತ ಅಂತ ಬಂದಾಗ ಇಬ್ರಿಗೆ ಈಕ್ವಲ್ ಆಗಿ ಓಟ್ಸ್ ಬರ್ಬೋದು ಅಂತ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಅವರಿಬ್ರ ಇಲ್ಲ ಹನುಮಂತ, ಇವರಿಬ್ರ ಯಾರೊಬ್ರು ಉತ್ತಮ ಆಗಿರ್ತಾರೆ. ಕಳಪೆ ಮಂಜನ ಗೊತ್ತೇ ಇರುತ್ತೆ. ಮತ್ತೆ ಮುಂದಿನ ವಾರದ ಕ್ಯಾಪ್ಟನ್ ಅಂತ ಯಾರು ಹೇಳೋದಾದ್ರೆ ಖಂಡಿತವಾಗ್ಲೂ ಹನುಮಂತ ಅವರೇ. ನೀವು ನೋಡ್ಬೋದಿರೋ ಪ್ರೋಮೋದಲ್ಲಿ ಜೈಲ್ಗೆ ಹಾಕ್ಬೇಕಾದ್ರೆ ಮಂಜಣ್ಣ ಕೈಯಲ್ಲಿ ಕೀಡ್ಕೊಂಡು ಹೋಗ್ತಾ ಇದ್ದಾನೆ ಜೈಲ್ಗೆ ಹಾಕಕ್ಕೆ. ಅಂದ್ರೆ ಕ್ಯಾಪ್ಟನ್ ಅಂದ್ರೆ ಮಾತ್ರ ಅವಕಾಶ ಇರುತ್ತೆ. ಆದ ಕಾರಣ ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ದಿರೋದು ಅವರೇ, ಮುಂದಿನ ವಾರದ ಕ್ಯಾಪ್ಟನ್ ಅವರೇ. ಕಂಗ್ರಾಚುಲೇಷನ್ ಹೇಳೋಣ ನಮ್ಮ ಹನುಮಂತ ಅವರಿಗೆ. ಆ ರೀತಿ ಇತ್ತು ಈ ವಾರದ ಉತ್ತಮ ಕಳಪೆ ಕ್ಯಾಪ್ಟನ್ ಮತ್ತೆ ಟಿಕೆಟ್ ಟು ಫೈನಲ್ ಗೆದ್ದಿರುವ ಸ್ಪರ್ಧಿ. ಇಂಥ ಅಪ್ಡೇಟ್ಗಳು ಬೇಗ ಸಿಗಬೇಕು ಅಂದ್ರೆ ನಮ್ಮ ಚಾನಲ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್